ನಿಮ್ಮೆಲ್ಲರ ನೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ್, ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಭಿನಯದ ಈಗ ಮೊನ್ನೆ ಹುಟ್ಟುಹಬ್ಬ ಆಚರಿಸ್ಕೊಂಡು ಸರಳವಾಗಿ ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ಡಿ ಬಾಸ್ ಅವರು ಆಚರಿಸ್ಕೊಂಡಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಎಲ್ಲರಿಗೂ ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂತಂದರೆ ನಮ್ಮ ಡಿ ಬಾಸ್ ಅವರ ಸೆಲಿಬ್ರಿಟಿಗಳು, ಅವರ ಅಭಿಮಾನಿಗಳಿಗೆ ಮೊದಲು ಗೊತ್ತಿರುತ್ತಂತೆ ಈ ವಿಷಯ ಅಂತ ಹೇಳ್ತೀನಿ ನಾನು. ಈಗ ಇವ್ರಿಗೆ ಡಬಲ್ ಧಮಾಕ ನಮ್ಮ ಡಿ ಬಾಸ್ ಅವರ ಸ್ಪೆಷಲ್ ಗಿಫ್ಟ್ ಏನಪ್ಪ ಅಂತಂದರೆ ಒಂದನೇದ್ದು ಹುಟ್ಟುಹಬ್ಬ 16ನೇ ತಾರೀಕಿಗೆ ನಮ್ಮ ಡಿ ಬಾಸ್ ಅವರ ಹುಟ್ಟುಹಬ್ಬ ಸರಳವಾಗಿ ಆಚರಿಸ್ಕೊಂಡು ಇದೊಂದು ಗಿಫ್ಟ್ ಆಯಿತಪ್ಪ ಅಂತಂದರೆ, ಇನ್ನೊಂದು ಡಬಲ್ ಧಮಾಕಪ್ಪ ಅಂತಂದರೆ ಇದೊಂದು ಆಯ್ತಪ್ಪ ಅಂತಂದರೆ, ಇನ್ನೊಂದು ಯಾವುದಪ್ಪ ಅಂತಂದರೆ ಡೆವಿಲ್ ಸಿನಿಮಾದ ಒಂದು ಟೀಸರ್ ಬಿಡುಗಡೆ ಮಾಡ್ರ. ಮಿಲಿಯನ್ ಗಂಟೆ ಯೂಸ್ ಪಡ್ಕೊಂಡತಿ. ಯಾಕಂದ್ರೆ ಒಂದು ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಂಟೆ ಯೂಸ್ ಪಡ್ಕೊಂಡಂಥ ನಮ್ಮ ಕನ್ನಡದ ಟ್ರೆಂಡಿಂಗ್ನಲ್ಲೇ ಇರುವ ಈ ಒಂದು ಡೆವಿಲ್ ಸಿನಿಮಾ ಈಗ ಒಂದು ಡೇಟ್ ಅನೌನ್ಸ್ಮೆಂಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ ಈ ಒಂದು ಟೀಸರ್ ನೋಡಕತ್ತಪ್ಪ ಅಂತಂದ್ರೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಅಷ್ಟು ಅತ್ಯದ್ಭುತ ಈ ಒಂದು ಟೀಸರ್ ಅಂತಂದರೆ ಹೇಳಿದ್ರೆ ತಪ್ಪಾಗಬಾರ್ದು. ಈಗ ಇನ್ನೊಂದಿದೆ, ಯಾಕಂದ್ರೆ ಡಬಲ್ ಧಮಾಕಪ್ಪ ಅಂತಂದರೆ ಹುಟ್ಟುಹಬ್ಬ ಆಗಿರ್ಬೋದು, ಇದೊಂದಾಯಿತು. ಇನ್ನೊಂದು ಯಾವುದಪ್ಪ ವಿಚಾರಪ್ಪ ಅಂತ ಕೇಳ್ತಿರ್ಬೋದು. ಯಾವುದಪ್ಪ ಅಂತಂದರೆ ನಮ್ಮ ತರುಣ್ ಸುಧೀರ್ ಅವರು ಈ ಒಂದು ಸಿನಿಮಾ ಡೈರೆಕ್ಷನ್ ಮಾಡಲಿರುವ ಯಾವುದಪ್ಪ ಅಂತಂದರೆ ನಮ್ಮ ತರುಣ್ ಕಿಶೋರ್ ಅವರು ಈ ಒಂದು ಸಿನಿಮಾಗೆ ಆ್ಯಕ್ಷನ್ ಕಟ್ಟೆ ಹೇಳಲಿರುವ ಸಿನಿಮಾ ಯಾವುದಪ್ಪ ಅಂತಂದರೆ ನಮ್ಮ ಸಿಂಧೂರ ಲಕ್ಷ್ಮಣ ಈ ಒಂದು ಸಿನಿಮಾದ ಅಪ್ಡೇಟ್ ಹೊರಬಿದ್ದೈತಿ. ಹುಟ್ಟುಹಬ್ಬದಂದು ಈ ಒಂದು ಸಿನಿಮಾದ ವಿಶೇಷವಾದ ಪೋಸ್ಟರ್ ಬಿಡುಗಡೆ ಮಾಡ್ತಾರೆ. ಯಾಕಂದ್ರೆ ನೀವು ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ. ಅದೊಂದು ಆಯ್ತಪ್ಪ ಅಂತಂದರೆ, ಯಾಕಂದರೆ ಅಷ್ಟು ಅತ್ಯದ್ಭುತ ಈ ಒಂದು ಸಿನಿಮಾ. ಯಾಕಂದರೆ ನಮ್ಮ ಸಿಂಧೂರ ಲಕ್ಷ್ಮಣ ಅಂತಂದರೆ ಮಾಡುವುದು ಯಾಕಂದ್ರೆ ಅದು ಮಾಡುವಂಥ ಒಂದು ದೈತ್ಯ ನಟ ಬೇಕು. ದೈತ್ಯ ನಟ ಅಂತಂದರೆ ನಮ್ಮ ಡಿ ಬಾಸ್ ಅವರಂಗೆ ಈ ಒಂದು ಪಾತ್ರಕ್ಕೆ ಸೂಟ್ ಆಗುವುದರಲ್ಲಿ ಯಾವುದೇ ಅನುಮಾನವಂಕರು ಇಲ್ಲವೇ ಇಲ್ಲ. ಅಷ್ಟೇ ಹೇಳ್ತೀನಿ ನಾನು. ಈಗ ಇನ್ನೊಂದು ಡಬಲ್ ಧಮಾಕಪ್ಪ ಅಂತಂತಂದರೆ ಈ ಒಂದು ಹುಟ್ಟುಹಬ್ಬ ಆಗಿರ್ಬೋದು, ಈ ಸಿನಿಮಾದ ಬಗ್ಗೆ ಟೀಸರ್ ಆಗಿರ್ಬೋದು, ಮತ್ತು ಇನ್ನೊಂದು ಮಾಹಿತಿ ಬಿಟ್ಟಿರ್ಬೋದು. ಈ ಒಂದು 14ನೇ ತಾರೀಕಿಗೆ ನಮ್ಮ ಡಿ ಬಾಸ್ ಅವರ 16 ಇತ್ತು. ಈ 14ನೇ ತಾರೀಕಿಗೆ ಒಂದು ಸಿನಿಮಾದ ರಿಲೀಸ್ ಆಗೈತೆ. ಯಾವುದಪ್ಪ ಅಂತಂದರೆ ನಮ್ಮ ಪ್ರೀತಿಯ ರಾಮು. ಈ ಒಂದು ಸಿನಿಮಾಕರ ನಮ್ಮ ಡಿ ಬಾಸ್ ಅವರ ಬರ್ತ್ಡೇ ಪ್ರಯುಕ್ತ, ನಮ್ಮ ಡಿ ಬಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸಿನಿಮಾ ಬಿಡುಗಡೆ ಆಗೈತೆ. ದಯವಿಟ್ಟು ಏನಾರ ನೋಡಿಲ್ಲ ಅಂತಂದರೆ ದಯವಿಟ್ಟು ಥಿಯೇಟರ್ಗಳಿಗೆ ನೋಡ್ಬೇಕಂತ ಹೇಳ್ತೀನಿ. ಯಾಕಂದರೆ ಮೊನ್ನೆ ರಿಲೀಸ್ ಆದಂಥ ಈ ಒಂದು ಸಿನಿಮಾ ಯಾಕಂದರೆ ಇನ್ನು ನೋಡಿರ್ಬೋದು, ಈ ರಿಲೀಸ್ ಆಗಿತ್ತು. ಯಾಕಂದರೆ ಮರು ಬಿಡುಗಡೆ ಆದಂಥ ಈ ಒಂದು ನಮ್ಮ ಪ್ರೀತಿಯ ರಾಮು ಯಾವ ರೀತಿ ಅಭಿನಯ ಯಾವ ರೀತಿ ಇದೆ, ಯಾಕಂದರೆ ಅಷ್ಟು ಅತ್ಯದ್ಭುತ ಈ ಒಂದು ಅಭಿನಯ. ನಮ್ಮ ಅಭಿನಯಿಸ್ಯಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟು ಒಳ್ಳೆಯ ಸಿನಿಮಾ ಈ ಒಂದು ನಮ್ಮ ಪ್ರೀತಿಯ ರಾಮು. ಎಲ್ಲರೂ ರಾಜ್ಯಾದ್ಯಂತ ಈ ಒಂದು ಸಿನಿಮಾ ರಿಲೀಸ್ ಆಗೈತಿ. ದಯವಿಟ್ಟು ಥಿಯೇಟ್ರಿನಲ್ಲಿ ನೋಡ್ಬೇಕು. ಯಾಕಂದರೆ ಥಿಯೇಟ್ರಿನಲ್ಲಿ ನೋಡ್ಲಿಕ್ಕಪ್ಪ ಅಂತಂದ್ರೆ ಈ ಒಂದು ಟಿವಿಯಲ್ಲಿ ಆಗಿರ್ಬೋದು ಮತ್ತು ಮೊಬೈಲ್ನಲ್ಲಿ ಆಗಿರ್ಬೋದು ಅಷ್ಟೊಂದು ಇಂಟ್ರೆಸ್ಟ್ ಬರುತ್ತೆ. ಆದರೆ ಥಿಯೇಟ್ರಲ್ಲಿ ಕುಂತ್ಕೊಂಡು ನೋಡುವಂಥ ಮಜಾನೇ ಬೇರೆ ಇರುತ್ತೆ ಅಂತ ಹೇಳಿದ್ದೀನಿ ನಾನು. ಈಗೊಂದು ನಮ್ಮ ಪ್ರೀತಿಯ ರಾಮು ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ಈ ಒಂದು ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ನೋಡ್ಬೇಕಂತೇಳಿ ಎಲ್ಲರಿಗೂ ಕೇಳ್ಕೊತೀನಿ ಅಂತ ಹೇಳಿದ್ದೀನಿ ನಾನು. ಈಗ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಎಲ್ಲವನ್ನೂ ಮುಂಚೆ ಹೇಳ್ತೇನೆ ಅಂತ ಹೇಳ್ತೀನಿ. ಯಾಕಂದರೆ ಸಿಂಧೂರ ಲಕ್ಷ್ಮಣ ಆಗಿರ್ಬೋದು, ಡೆವಿಲ್ ಆಗಿರ್ಬೋದು, ಇನ್ನೊಂದು ಮತ್ತು ನಮ್ಮ ಪ್ರೇಮ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಿ ಬರಲಿರುವ ಮುಂದಿನ ಸಿನಿಮಾ ಇನ್ನೊಂದು ಹೆಸರಂಕರ ಬಿಟ್ಟಿಲ್ಲ. ಬರೋದಂಕರು ಬಹುತೇಕ ಪಕ್ಕ ಅಂತೇಳಿ ನಮ್ಮ ಡಿ ಬಾಸ್ ಅವರು ತಾವೇ ಖುದ್ದಾಗಿ ಒಂದು ವಿಡಿಯೋದಲ್ಲಿ ಹಂಚಿಕೊಂಡ್ರೆ ಅಂತ ಹೇಳಿದ್ದೀನಿ ನಾನು. ಓಕೆ ಸರ್, ಇಷ್ಟಂಕರ ಹೇಳಿದ್ರೆ ನಮ್ಮ ಡಿ ಬಾಸ್ ಅವರ ಬರ್ತ್ಡೇ ಸರಳವಾಗಿ ಈ ಸಲ ಆಚರಿಸ್ಕೊಂಡರವರು. ಈಗ ನಮ್ಮ ಡಿ ಬಾಸ್ ಅವರ ಸೆಲಿಬ್ರಿಟಿಗಳು ಎಷ್ಟೊಂದು ತಾಳ್ಮೆಯಿಂದ ಅದಿರಿ ಅಂತಂದ್ರೆ ಅಷ್ಟು ತಾಳ್ಮೆಯಿಂದ ಅದಿರಿ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಡಿ ಬಾಸ್ ಅವರ ಸೆಲಿಬ್ರಿಟಿಗಳಂದರೆ ಹಾಗೆ ಅಂತ ಹೇಳ್ತೀನಿ. ಓಕೆ ಸರ್, ಇಷ್ಟಂಕರ ಹೇಳ್ತೀನಿ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾಗಿತ್ತು ಅಂತ ದಯವಿಟ್ಟು ಎಲ್ಲರೂ ಕ್ಷಮೆ ಕೇಳ್ತೀನಿ. ಬರ್ತೀನಿ ಸರ್.